ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು ಜುಲೈ 9th ಮತ್ತು ಜುಲೈ 10th ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. ಎಕ್ಸ್ಟ್ರಾ ಡೀಟೇಲ್ಸು ನೋಟ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತದು. ಅದಾದಮೇಲೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನಾವು ನೋಡ್ಕೊಳ್ಳೋಣ, ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್. ಸೊ ಇದು ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚು ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂಡರಲ್ಲಿ ಬರುತ್ತೆ. ರೀಸೆಂಟಾಗಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ನಮಗೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಏನಿದೆಯಲ್ಲ, ಸೊ ಇವರು ಆರ್ಕ್ಟಿಕ್ ಐಸ್ ಲಾಸ್ ಮೇಲೆ ಒಂದು ಸ್ಟಡಿನ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದರೆ ಇವಾಗ ನಮಗೆ ಮಿಡಲ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಎಕ್ಸಸ್ ಆಗಿ ಮಳೆ ಬರ್ತಾ ಇದೆ ನಮಗೆ. ಸೊ ಎಕ್ಸಸ್ ರೈನ್ಫಾಲು ಆಗ್ತಾಯಿದೆ. ಸೊ ಎಕ್ಸಾಂಪಲ್ಲು ನಾವೇನಾದರೂ ಸುಮ್ಮನೆ ಇಲ್ಲಿ ಈ ಥರ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ ತೊಗೊಂಡಿದ್ದಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಈ ಮಿಡಲ್ ಪೋರ್ಷನಲ್ಲಿ ಏನಿದೆಯಲ್ಲ, ಸೊ ಈ ಮಿಡಲ್ ಪೋರ್ಷನಲ್ಲಿ ಎಕ್ಸಸ್ ಆಗಿ ಮಳೆ ಬರ್ತಾ ಇದೆ ನಮಗೆ. ಸೊ ಈ ಎಕ್ಸಸ್ ರೈನ್ಫಾಲಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಅವರು ಸ್ಟಡಿ ಮಾಡ್ತಿರೋಂಥ ಟೈಮಲ್ಲಿ ಆರ್ಕ್ಟಿಕಲ್ಲಿ ಐಸ್ ಲಾಸ್ ಆಗ್ತಿರೋಂಥ ಟ್ರೆಂಡ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು 2-3 ಪಾಯಿಂಟ್ ಇದ್ದಾವೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂತಂದರೆ ಲಾಸ್ಟು ಸುಮಾರು 30 ವರ್ಷಗಳಿಂದ ಈ ಆರ್ಕ್ಟಿಕ್ ರೀಜನ್ ಏನಿದೆಯಲ್ಲ, ಸೊ ಆರ್ಕ್ಟಿಕ್ ರೀಜನಲ್ಲಿ ಏನು ನಮ್ಮಲ್ಲಿ ಇದು ಐಸು ಮೆಲ್ಟ್ ಆಗ್ತಾ ಇದೆ, ಐಸ್ ಏನು ಕರಗ್ತಾ ಇದೆಯಲ್ಲ ಅದು ಡಬಲ್ ಆರ್ಕ್ಟಿಕ್ ರೀಜನಲ್ಲಿ ಕರಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆರ್ಕ್ಟಿಕಲ್ಲಿ 2 times ವರ್ಲ್ಡಲ್ಲಿ ಏನು ಐಸ್ ಕರಗ್ತಾ ಇದೆ ಅದರ 2 ಪಟ್ಟಷ್ಟು ಆರ್ಕ್ಟಿಕ್ ರೀಜನಲ್ಲಿ ಕರಗ್ತಾ ಇದೆ ಅಂತ. ಇದಕ್ಕೆ ಏನಂತ ಕರೀತಾರೆ, ಇದಕ್ಕೆ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂತ ಕರೀತಾರೆ. ಇದಕ್ಕೆ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಈ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ನು ತುಂಬ ಜಾಸ್ತಿ ಆಗ್ತಾ ಇದ್ದಿದ್ದು ಇದರಿಂದಾಗಿ ಅಪ್ಪರ್ ಲೆವೆಲ್ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಏನಾಗ್ತಿದೆಯಲ್ಲ ಅದರಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಆ ಚೇಂಜಸ್ಗಳಿಂದ ಏನಾಗ್ತಿದೆ, ನಮ್ಮಲ್ಲಿ ಇಷ್ಟೊತ್ತಿಗಾಗಲೇ ಸ್ವಲ್ಪ ನೀರು ನಮಗೆ ಅಥವಾ ಮಳೆ ನಮಗೆ ಸ್ವಲ್ಪ ಕಮ್ಮಿ ಆಗ್ತಾ ಇರಬೇಕಾಗಿತ್ತು. ಬಟ್ ಏನಾಗ್ತಿದೆ ಅಂತಂದರೆ ಡೇ ಟು ಡೇ ನಮ್ಮಲ್ಲಿ ಇಲ್ಲಿ ಏನು ಮಳೆ ಬರ್ತಾ ಇರುತ್ತಲ್ಲ ಮಧ್ಯದಲ್ಲಿ ಅದು ತುಂಬ ಜಾಸ್ತಿ ಆಗ್ತದೆ. ನಮಗೆಲ್ಲರಿಗೂ ಗೊತ್ತಿರೋಂಗೆ ನಮಗೆ ಮಾನ್ಸೂನು ಯಾವ ಕಡೆಯಿಂದ ಹೋಗ್ತಾ ಇರುತ್ತೆ. ಸೊ ನಮಗೆ ಮಾನ್ಸೂನ್ ಬಂದ್ಬಿಟ್ಟು ಫಸ್ಟು ಇಲ್ಲಿ ನಮಗೆ ಕರ್ನಾಟಕ ಕೇರಳ ರೀಜನಿಗೆ ಬಂದ್ಬಿಟ್ಟು ಅದಾದಮೇಲೆ ಈ ಥರ ನಮಗೆ ಪಾಸ್ ಆಗ್ತಾ ಇರುತ್ತೆ. ಇದು ನಮಗೆ ಮಾನ್ಸೂನು ಇರುವಂಥ ಟ್ರೆಂಡು. ಸೊ ಅದು ಈ ಥರ ಪಾಸ್ ಆಗ್ತಿರೋದ್ರಿಂದ ಇಲ್ಲಿ ಮಧ್ಯದಲ್ಲಿ ಏನಾಗ್ತಿದೆ ಅಂತಂದರೆ ಮಳೆ ಇವಾಗ ತುಂಬ ಜಾಸ್ತಿ ಆಗ್ತಿದೆ. ಸೊ ಅದರ ರಿಲೇಟೆಡ್ ಒಂದು ರಿಸರ್ಚ್ ನಾವು ಮಾಡ್ಕೊಂಡಿದ್ದಾರೆ, ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚು. ಸೊ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚು ಬರುವಂಥದ್ದು ನಮಗೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಲ್ಲಿ ಬರುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟು ಆರ್ಕ್ಟಿಕ್ ಐಸ್ ಲಾಸ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅ ಫ್ಯೂಚರ್ ಫಾರ್ ಆಲ್, ದ ನೀಡ್ ಫಾರ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇದು. ಸೊ ಇದನ್ನೊಂದು ಕರೆಕ್ಷನ್ ಮಾಡ್ಕೊಂಡಿರಿ, ಇದು ಬಂದ್ಬಿಟ್ಟು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟು. ಸೊ ಹ್ಯೂಮನ್ ವೈಲ್ಡ್ ಲೈಫಿಂದು ಕೋ ಎಕ್ಸಿಸ್ಟೆನ್ಸ್ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ರಿಲೀಸ್ ಯಾರು ಮಾಡಿರೋದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, WWF, ಅದಾದಮೇಲೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮು. ಸೊ ಇದೇನು ಅಂತಂದರೆ ಅ ಫ್ಯೂಚರ್ ಫಾರ್ ಆಲ್ ರಿಪೋರ್ಟ್. ಆ ಫ್ಯೂಚರ್ ಫಾರ್ ಆಲ್ ರಿಪೋರ್ಟ್ನ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒನ್ನು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರು ಪ್ಲಸ್ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮು ಇದನ್ನು ರಿಲೀಸ್ ಮಾಡ್ಕೊಂಡಿರೋಂಥದ್ದು. ಮೇಜರ್ಲಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಇದು ಹ್ಯೂಮನ್ ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳುತ್ತೆ. ಹ್ಯೂಮನ್ ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಇದು ಹೇಳ್ತಾ ಇರುತ್ತೆ. ಹ್ಯೂಮನ್ ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಏನು, ಇವಾಗ ನಾವು ರೀಸೆಂಟಾಗೂ ಕೂಡ ನೋಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ದಾಂಡೇಲಿ ರೀಜನ್ನು, ಹುಬ್ಳಿಯಲ್ಲೆಲ್ಲದೂ ಕೂಡ ಕ್ರೋಕೊಡೈಲ್ ಬಂದುಬಿಟ್ಟಿತ್ತು, ಜನರು ಇರೋ ಕಡೆ ಎಲ್ಲ ಕ್ರೋಕೊಡೈಲ್ ಬಂದುಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಜನರಲ್ಲೂ ಕೂಡ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅವರು ಕೂಡ ಅದ್ರ ಜೊತೆ ಫೈಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅದು ಕೂಡ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಫೈಟ್ ಮಾಡುತ್ತೆ. ಈ ಥರ ನಾವು ಟೈಗರ್ ನೋಡ್ಕೊಂಡಿದ್ದೀವಿ, ಟೈಗರ್ ರಿಲೇಟೆಡ್ ಫೈಟ್ ನೋಡಿದ್ದೀವಿ. ಚೀತಾ ಅಂತೂ ನಾವು ತುಂಬ ನೋಡ್ಕೊಳ್ತಾ ಇರ್ತೀವಿ. ಎಲಿಫೆಂಟ್ ರಿಲೇಟೆಡು ಕಾನ್ಫ್ಲಿಕ್ಟ್ ಎಲ್ಲ ನಾವು ನೋಡ್ಕೊತಾ ಇರ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ. ಸೊ ಈ ವರ್ಡು ಕೂಡ ರೀಸೆಂಟಾಗಿ ಚೇಂಜ್ ಮಾಡ್ಕೊಂಡಿರೋಂಥದ್ದು. ಮುಂಚೆ ಬಂದ್ಬಿಟ್ಟು ಮ್ಯಾನ್ ವೈಲ್ಡ್ ಲೈಫ್ ಅಥವಾ ಮ್ಯಾನ್ ಆ್ಯನಿಮಲ್ ಅಂತ ಹೇಳ್ಬಿಟ್ಟು ಕಾನ್ಫ್ಲಿಕ್ಟ್ ಅಂತ ಇರ್ತಾಯಿತ್ತು. ಬಟ್ ಅದನ್ನು ಜೆಂಡರ್ ನ್ಯೂಟ್ರಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ.
ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹ್ಯೂಮನ್ಸು ಮತ್ತು ಆ್ಯನಿಮಲ್ಸ್ ಮಧ್ಯದಲ್ಲಿ ಆಗುವಂಥ ಕಾನ್ಫ್ಲಿಕ್ಟು ಇದು ತುಂಬ ದೊಡ್ಡ ರೀಸನ್ ಆಗಿರುತ್ತಂತೆ. ತುಂಬ ಇಂಪಾರ್ಟೆಂಟ್ ಇರುವಂಥ ಐಕಾನಿಕ್ ಸ್ಪೀಷೀಸ್ಗಳು ಎಕ್ಸ್ಟಿಂಕ್ಟ್ ಆಗೋದಕ್ಕೆ ಇದು ಒಂದು ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ವರ್ಲ್ಡಿಂದು ತುಂಬ ಐಕಾನಿಕ್ ಸ್ಪೀಷೀಸ್ಗಳು ಕೂಡ ನೆಕ್ಸ್ಟು ಎಕ್ಸ್ಟಿಂಕ್ಟ್ ಆಗುತ್ತಂತೆ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟು ಕಂಟಿನ್ಯೂ ಆಗ್ತಾ ಹೋದರೆ. ಇದರಲ್ಲಿ ಇಂಡಿಯನ್ ಸಿನಾರಿಯೋ ಇವರು ಎಕ್ಸ್ಪ್ಲೇನ್ ಮಾಡ್ಕೊತಾ ಇರ್ತಾರೆ ರಿಪೋರ್ಟಲ್ಲಿ. ಸೊ ಇಂಡಿಯನ್ ಸಿನಾರಿಯೋ ಏನು ಹೇಳ್ತಾರೆ ಅಂತಂದರೆ ಸುಮಾರು ನಮಗೆ 500 ಎಲಿಫೆಂಟ್ಗಳು ತೀರ್ಕೊಂಡ್ಬಿಟ್ಟಿದ್ದಾವೆ. ಸೊ 500 ಎಲಿಫೆಂಟ್ಗಳು ಡೆತ್ ಆಗಿದ್ದಾವೆ. ಯಾವುದರ ಟೈಮ್ ಫ್ರೇಮ್ ಮಧ್ಯದಲ್ಲಿ 2014ಇಂದ 2019 ಟೈಮ್ ಫ್ರೇಮ್ ಮಧ್ಯದಲ್ಲಿ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟಿಂದಾಗಿ ಸುಮಾರು 500 ಎಲಿಫೆಂಟ್ಗಳ ಡೆತ್ತು ಕೂಡ ಆಗಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರಬೇಕು. ಸೊ ಫಸ್ಟು ಕಾರಣ ಏನು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಈ ನಮಗೆ ಎಲಿಫೆಂಟಿಂದು ಉಳ್ಕೊಳ್ಳೋಂಥ ಹ್ಯಾಬಿಟ್ಯಾಟ್ ಇರುತ್ತಲ್ಲ, ಒರಿಜಿನಲ್ ಹ್ಯಾಬಿಟ್ಯಾಟ್, ಆ ರೀಜನಲ್ಲೇ ಎಲಿಫೆಂಟ್ ಉಳ್ಕೋಬೇಕಾಗಿರೋಂಥದ್ದು. ಆ ರೀಜನು ಅಥವಾ ಆ ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಬರೀ 3-4% ಅಷ್ಟೇ ಉಳ್ಕೊಂಬಿಟ್ಟಿದೆ. ಆ ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಬರೀ 3-4% ಅಷ್ಟೇ ಉಳ್ಕೊಂಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತಂದರೆ ಈ ಎಲಿಫೆಂಟ್ಸ್ಗಳು ಆ ಹ್ಯಾಬಿಟ್ಯಾಟಿಂದ ಹೊರಗಡೆ ಬರುತ್ತೆ. ಯಾಕಂತಂದರೆ ತುಂಬ ಚಿಕ್ಕದಾಗಿ ಹ್ಯಾಬಿಟ್ಯಾಟ್ ಉಳ್ಕೊಂಡಿರೋದ್ರಿಂದ ಅದರಿಂದಾಗಿ ಇದು ಹೊರಗಡೆ ಬರುತ್ತೆ. ಯಾವುದಕ್ಕೋಸ್ಕರ? ಊಟ ಹುಡ್ಕೊಂಡು ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಬೇರೆ ಹ್ಯಾಬಿಟ್ಯಾಟಿಗೆ ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲೊಂದು ಎಲಿಫೆಂಟ್ ಇರುವಂಥ ರೀಜನು, ಇಲ್ಲೊಂದು ಎಲಿಫೆಂಟ್ ಇರುವಂಥ ರೀಜನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಇಲ್ಲಿ ಏನೋ ಹೈವೇ ಇದೆ, ಇಲ್ಲ ಅಂತಂದರೆ ಟ್ರೈನ್ ಕ್ರಾಸಿಂಗ್ ಇದೆ, ಆ ಥರದ್ದು ಏನಾದ್ರು ಇರುತ್ತೆ. ಮಧ್ಯದಲ್ಲಿ ಕನೆಕ್ಟಿವಿಟಿ ಅಷ್ಟೊಂದು ಸರಿಯಾಗಿ ಇಲ್ಲ ನಮಗೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಮನುಷ್ಯರು ತುಂಬ ಜಾಸ್ತಿ ಅಡ್ಡಾಡ್ತಾ ಇರ್ತಾರೆ. ಇಲ್ಲಾಂತಂದರೆ ಅವರು ಉಳ್ಕೊಂಡಿರೋಂಥ ರೀಜನ್ ಇರುತ್ತೆ ಇದು. ಸೊ ಇದು ಏನಾಗುತ್ತೆ, ಇಲ್ಲಿ ಒಂದು ಎಲಿಫೆಂಟ್ ಇರುತ್ತೆ, ಇದು ಈ ರೀಜನಿಂದ ಈ ರೀಜನಿಗೆ ಹೋಗಬೇಕಾಗಿರುತ್ತೆ. ಬಟ್ ಇಲ್ಲಿ ಟ್ರೈನ್ ಕ್ರಾಸಿಂಗ್ ಇರ್ಬೋದು, ಇಲ್ಲಾಂತಂದ್ರೆ ಮನುಷ್ಯರು ಇರ್ಬೋದು. ಆ ಟೈಮಲ್ಲಿ ಕೆಲವೊಂದು ಅಕಸ್ಮಾತ್ ಅವರಲ್ಲಿ ಎಜುಕೇಷನ್ ನೀಟಾಗಿಲ್ಲ ಅಥವಾ ಅವ್ರಿಗೆ ಅವೇರ್ನೆಸ್ ನೀಟಾಗಿಲ್ಲ ಅಂತಂದರೆ ಆ ಕಾನ್ಫ್ಲಿಕ್ಟ್ ಆಗಿಬಿಟ್ಟು ಇಲ್ಲಿ ಎಲಿಫೆಂಟ್ಸ್ ತೀರ್ಕೊಳ್ಳೋಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಆ ಥರ ನಾವು ಟ್ರೈನ್ ರಿಲೇಟೆಡ್ ಆಕ್ಸಿಡೆಂಟ್ಸು ತುಂಬ ನೋಡ್ಕೊಂಡಿದ್ದೀವಿ. ಸೊ ಈ ಒರಿಜಿನಲ್ ಹ್ಯಾಬಿಟ್ಯಾಟ್ ಕಮ್ಮಿ ಆಗಿರೋದ್ರಿಂದನೇ ಇವೇನಾಗ್ತಿದ್ದಾವೆ ಅಂತಂದರೆ ಇನ್ನೊಂದು ಪ್ರೊಟೆಕ್ಟೆಡ್ ಏರಿಯಾದಿಂದ ಹೊರಗಡೆ ಮೂವ್ ಆಗ್ತಾಯಿದ್ದಾವೆ. ಅದರಿಂದನೇ ಕ್ಲಾಶಸ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಂಡಿರಿ. ಆ ಫ್ಯೂಚರ್ ಫಾರ್ ಆಲ್ ರಿಪೋರ್ಟು ರಿಲೀಸ್ ಮಾಡುವಂಥದ್ದು WWF ಮತ್ತು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ಒನ್ ನಾವು ನೋಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಒನ್ ಏನು ಹೇಳ್ತಿದ್ದಾರೆ ಅಂತಂದರೆ ಇಂಡಿಯಾದು ಫಸ್ಟು ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರು ಎಲ್ಲಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಫಸ್ಟ್ ಗ್ಯಾಂಜೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ರಿಸರ್ಚ್ ಸೆಂಟರ್ ಪಟ್ನಾದಲ್ಲಿ ಬರ್ತಾ ಇದೆ. ಅದಾದಮೇಲೆ ಇಂಡಿಯಾದು ಫಸ್ಟ್ ಗ್ಯಾಂಜೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ವಿಕ್ರಮ್ಶಿಲಾಲಿ ಇರುವಂಥದ್ದು. ಸೊ ಇವೆರಡೂ ಕೂಡ ನಮಗೆ ಬಿಹಾರಿಗೆ ರಿಲೇಟೆಡ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇದ್ರ ಬಗ್ಗೆ ನಾವು ಕೆಲವೊಂದು ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು ಇಲ್ಲಿ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಥವಾ ಇದನ್ನು ಸುಮ್ಮನೆ ಡಾಲ್ಫಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಟಲ್ ಬರೆದಿರ್ತೀನಿ. ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ಫಸ್ಟ್ ಟೈಮು ಬರ್ತಾ ಇರೋಂಥದ್ದು. ಫಸ್ಟ್ ಒನ್ನು ಎಲ್ಲಿ ಬರ್ತಾ ಇದೆ ಅಂತಂದರೆ ಇದು ಪಟ್ನಾ ಅಲ್ಲಿ ಬರ್ತಾ ಇದೆ. ಇದು ಪಟ್ನಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೇ ಅವರು ಜಾಗ ತೊಗೊಂಬಿಟ್ಟು ಅಲ್ಲೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದಾರೆ. ಯಾವ ರಿವರ್ ಹತ್ರ ಬರುತ್ತೆ ಅಂತ ಕೇಳಿದ್ರೆ ಇದು ನಮಗೆ ಗಂಗಾ ರಿವರ್ ಹತ್ರ ಬರುತ್ತೆ, ಆಯಿತಾ? ಇದರಿಂದಾಗಿ ಏನು ಆಗುತ್ತೆ ಅಂತ ಕೇಳಿದ್ರೆ ಇದರಿಂದಾಗಿ ಈ ರಿವರ್ ಡಾಲ್ಫಿನ್ಗಳ ಕನ್ಸರ್ವೇಷನ್ ತುಂಬ ಇನ್ಕ್ರೀಸ್ ಆಗುತ್ತೆ. ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಅದ್ರ ಮೇಲೆ ಇನ್ಡೆಪ್ತಾಗಿ ರಿಸರ್ಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗ್ತಿರುತ್ತೆ. ಇನ್ಡೆಪ್ತ್ ರಿಸರ್ಚ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಿರುತ್ತೆ. ನೆಕ್ಸ್ಟ್ ನಾವು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದ್ರದ್ದು ಫಸ್ಟ್ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನಿಂದು ಸ್ಯಾಂಕ್ಚುರಿ ಬಂದ್ಬಿಟ್ಟು ಎಲ್ಲಿ ಬರ್ತಾ ಇದೆ ಅಂತಂದರೆ ಇದು ವಿಕ್ರಮ್ಶಿಲಾಲಿ ಇರುವಂಥದ್ದು. ಇದು ಕೂಡ ಬಿಹಾರಲ್ಲಿದೆ. ಸೊ ನಾವು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ನೋಡಬೇಕು ಅಂತಂದರೆ ಇದು ಇಂಡಿಯಾದು ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ಲು. ಇದನ್ನು ಶೆಡ್ಯೂಲ್ 1ನಲ್ಲಿ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ. ಶೆಡ್ಯೂಲ್ 1ನಲ್ಲಿ ಅಂತಂದರೆ ತುಂಬ ಜಾಸ್ತಿ ಪ್ರೊಟೆಕ್ಷನ್ ಇರುತ್ತೆ. ಶೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂಡರಲ್ಲಿ ಇದಕ್ಕೆ ಎಂಡೇಂಜರ್ಡ್ ಸ್ಪೀಷೀಸ್ ಅಂತಲೂ ಕೂಡ IUCN ಸ್ಟೇಟಸ್ಸು ಕೂಡ ಇದೆ. ಇದಕ್ಕೆ ತುಂಬ ಜಾಸ್ತಿ ಪ್ರೊಟೆಕ್ಷನ್ನು ಕೂಡ ಕೊಟ್ಟಿರ್ತಾರೆ. ಇದ್ರ ಮೇಲೆ ಸಪ್ರೇಟ್ ವಿಡಿಯೋಲಿ ಸ್ವಲ್ಪ ಡೀಟೇಲಾಗಿ ನಾವು ನೋಡ್ಕೊಂಡಿರೋಣ. ನೆಕ್ಸ್ಟ್ ಒನ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಇದು ಏನಾಗಿರುತ್ತೆ ಅಂತಂದರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದು ವಾಲ್ಮೀಕಿ ಟೈಗರ್ ರಿಸರ್ವು ಇನ್ನೊಂದ್ಸರಿ ಬಂದಿರುವಂಥದ್ದು. ಸೊ ಓಕೆ, ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟು ಮೇಜರ್ ಗ್ಲೋಬಲ್ ಬ್ಯಾಂಕ್ಸ್ ಏನು ಮಾಡುತ್ತೆ ಅಂತಂದರೆ ಇನ್ನೊಂದು ಬ್ಯಾಂಕಿಗೆ ಕೊಡುತ್ತಲ್ಲ, ಅದಕ್ಕೆ ಲೈಬರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈಗ ಲೈಬರು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಎಕನಾಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು, ಆಯಿತಾ? ಎಕನಾಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಲೈಬರ್ ಅಂತಂದರೆ ಏನಾಗುತ್ತೆ, ಲೈಬರ್ ಅಂತಂದರೆ ನಮಗೆ ಲಂಡನ್ ಇಂಟರ್ ಬ್ಯಾಂಕ್ ಆಫರ್ಡ್ ರೇಟ್ ಆಗಿರುತ್ತೆ. ಸೊ ಲಂಡನ್ ಇಂಟರ್ ಬ್ಯಾಂಕ್ ಆಫರ್ಡ್ ರೇಟ್ ಇದು, ಅದಕ್ಕೆ ನಾವು ಏನಂತ ಕರಿತೀವಿ, ಲೈಬರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲೈಬರು ಇವಾಗ ಯಾಕೆ ನ್ಯೂಸಲ್ಲಿತ್ತು ಅಂತ ಕೇಳಿದ್ರೆ, ಈ ಲೈಬರ್ ನೋಡಿ ನಮಗೆ ಡಿಸೆಂಬರ್ 2021 ಒಳಗಡೆ ಲೈಬರಿಂದ ನಾವು ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ, ಈ ಲೈಬರು ಜೂನ್ 30, 2023ಗೆ ಫೇಸ್ ಔಟ್ ಆಗುತ್ತೆ, ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಇದು ಎಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ ಇದು ಲೈಬರ್ ರೇಟ್ ಅಂತಂದರೆ, ಇವಾಗ ದೊಡ್ಡ ಬ್ಯಾಂಕ್ ಇರುತ್ತಲ್ಲ, ಬೇರೆ ದೇಶದಲ್ಲಿ ದೊಡ್ಡ ಬ್ಯಾಂಕ್ ಇರುತ್ತೆ, ನಮ್ಮ ದೇಶದಲ್ಲಿ ಬ್ಯಾಂಕ್ ಇರುತ್ತೆ. ಈ ಮೇಜರ್ ಬ್ಯಾಂಕ್ಗಳೆಲ್ಲ ಏನೇನಿರುತ್ತೆ, ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರಲ್ಲ, ಒಂದು ನಮ್ಮಲ್ಲಿರುವಂಥ ಬ್ಯಾಂಕು ಬೇರೆ ಕಂಟ್ರಿಯಲ್ಲಿರುವಂಥ ಬ್ಯಾಂಕಿಗೆ ಏನು ಶಾರ್ಟ್ ಟರ್ಮ್ ಲೋನ್ ಕೊಡ್ತಾರಲ್ಲ, ಆ ಲೋನ್ಗೆ ಪಡೆಯುವಂಥ ಇಂಟ್ರೆಸ್ಟ್ಗೆ ಲೈಬರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಲಂಡನ್ ಇಂಟರ್ ಬ್ಯಾಂಕ್ ಆಫರ್ಡ್ ರೇಟ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಇವರು ಇಂಟ್ರೆಸ್ಟ್ ಪಡಿತಾ ಇರ್ತಾರೆ. ಬಟ್ ಇವಾಗ ಅದರಿಂದಾಗಿ ಎಲ್ಲರೂ ಕೂಡ ಶಿಫ್ಟ್ ಆಗಿಬಿಟ್ಟು ಬೇರೆ ಕಡೆಗೆ ಟ್ರಾನ್ಸಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಇರುವಂಥದ್ದು ಆಲ್ಟರ್ನೇಟಿವ್ನ ನಾವು ನೋಡ್ಕೋಬೇಕು ಅಂತಂದರೆ AONIA ಅಂತ ಬರುತ್ತೆ. AONIA ಅಂತಂದರೆ ಇದೇನಾಗುತ್ತೆ, ಆಸ್ಟ್ರೇಲಿಯನ್ ಇಂಟರ್ ಬ್ಯಾಂಕ್ ಓವರ್ನೈಟ್ ಕ್ಯಾಶ್ ರೇಟ್. ಆಸ್ಟ್ರೇಲಿಯನ್ ಇಂಟರ್ ಬ್ಯಾಂಕ್ ಓವರ್ನೈಟ್ ಕ್ಯಾಶ್ ರೇಟ್ ಇದು, ಅಥವಾ ನಮಗೆ ಸ್ಯಾರನ್ ಅಂತ ಬರುತ್ತೆ. ಸ್ಯಾರನ್ ಅಂತಂದರೆ ನಮಗೇನಾಗುತ್ತೆ, ಸ್ವಿಟ್ಜರ್ಲ್ಯಾಂಡಿಂದ ಇದು ಬರುತ್ತೆ. ಇದೇನಾಗುತ್ತೆ ಅಂತಂದರೆ ಸ್ವಿಸ್ ಆವ್ರೇಜ್ ರೇಟ್ ಓವರ್ನೈಟ್ ಅಂತ ಬರುತ್ತೆ. ಸೊ ಓವರ್ನೈಟ್ ಅಂತಂದರೆ ಏನಾಗಿರುತ್ತೆ, ಇದು ಶಾರ್ಟ್ ಟರ್ಮಿಗೆ ಕೊಡುವಂಥ ಲೋನ್ಸ್ ಆಗಿರುತ್ತಲ್ಲ, ಸೊ ಅದಕ್ಕೆ ಇದನ್ನು ಓವರ್ನೈಟ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಇವಾಗ ನಾವು ಲೈಬರಿಂದ ಟ್ರಾನ್ಸಿಷನ್ ಆಗಬೇಕು, ಅದಕ್ಕೆ ಟೈಮ್ ಲಿಮಿಟ್ನ ಕೊಟ್ಟಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲ ಬ್ಯಾಂಕ್ಸ್ಗೂ ಕೂಡ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಡಿಸೆಂಬರ್ 2021 ಒಳಗಡೆ ಅದರಿಂದಾಗಿ ಹೊರಗಡೆ ಬಂದು ಬೇರೆ ಆಲ್ಟರ್ನೇಟಿವ್ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಬಂದಿದೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿಯನ್ ಸೈಂಟಿಸ್ಟು ಒಂದು ಪ್ಲಾಂಟ್ ಸ್ಪೀಷೀಸ್ನ ಡಿಸ್ಕವರ್ ಮಾಡ್ಕೊಂಡಿದ್ದಾರೆ ಅಂಟಾರ್ಕ್ಟಿಕಾದಲ್ಲಿ. ಅದಕ್ಕೆ ಬ್ರಾಯಮ್ ಭಾರತಿಯನ್ಸಿಸ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ, ಆಯಿತಾ. ಸೊ ಬ್ರಾಯನ್ ಭಾರತಿಯನ್ಸಿಸ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೊ ಇದೇನಾಗಿರುತ್ತೆ ಅಂತಂದರೆ, ಬ್ರಾಯನ್ ಭಾರತಿಯನ್ಸಿಸು ಇದು ಫಸ್ಟ್ ಒಂದು ಮಾಸ್ ಸ್ಪೀಸೀಸು ಫಸ್ಟ್ ಟೈಮು ಇಂಡಿಯನ್ ಸೈಂಟಿಸ್ಟು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಎಲ್ಲಿ, ಅಂಟಾರ್ಕ್ಟಿಕಲ್ಲಿ. ಸೊ ಅಂಟಾರ್ಕ್ಟಿಕಲ್ಲಿ ನಮ್ಮ ರಿಸರ್ಚ್ ಸ್ಟೇಷನು 1984ಇಂದನೇ ಇದೆ. ಬಟ್ ಫಸ್ಟ್ ಟೈಮ್ ಒಂದು ಪ್ಲಾಂಟ್ ಸ್ಪೀಷೀಸ್ನ ಇಂಡಿಯನ್ ಸೈಂಟಿಸ್ಟು ಡಿಸ್ಕವರ್ ಮಾಡ್ಕೊಂಡಿರೋಂಥದ್ದು. ಸೊ ಅದಕ್ಕೆ ಇದು ಬ್ರಾಯನ್ ಭಾರತಿಯನ್ಸಿಸ್, ಇದನ್ನು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟು US ಇಂದು ಲಾರ್ಜೆಸ್ಟ್ ಮಿಲಿಟರಿ ಬೇಸ್ ಯಾವುದು ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು ಅಂತ ಕೇಳಿದ್ರೆ, ಅದಕ್ಕೆ ಆನ್ಸರು ಬಗ್ರಮ್ ಏರ್ಫೀಲ್ಡ್ ಆಗುತ್ತೆ. ಅದಾದಮೇಲೆ ವೆಸ್ಟ್ ಆಫ್ರಿಕಾದಲ್ಲಿ ಕಂಪ್ಲೀಟಾಗಿ ಸೆನೆಗಲ್ ದೇಶದಿಂದ ಸರೌಂಡ್ ಆಗಿರುವಂಥ ದೇಶ ಬಂದ್ಬಿಟ್ಟು ಗ್ಯಾಂಬಿಯಾ ಆಗಿರುತ್ತೆ ನಮಗೆ. ಇದನ್ನು ನಾವು ಒಂದು ಸ್ವಲ್ಪ ಮ್ಯಾಪ್ ಮೂಲಕ ನೋಡ್ಕೊಳ್ಳೋಣ. ಮ್ಯಾಪಲ್ಲಿ ಆಫ್ರಿಕಾ ಮ್ಯಾಪ್ ನಾವು ನೋಡಿಕೊಂಡ್ರೆ ಇಲ್ಲಿ ಆಫ್ರಿಕನ್ ಕಂಟ್ರೀಸ್ ಎಲ್ಲದು ಕೂಡ ನಮಗೆ ಕಾಣ್ತಾ ಇರುತ್ತೆ. ಇದರಲ್ಲಿ ನಾವು ಕಂಪ್ಲೀಟ್ ಇಲ್ಲಿ ವೆಸ್ಟ್ ಸೈಡು, ಆಯಿತಾ. ಸೊ ಇದು ನಮಗೆ ವೆಸ್ಟ್ ಅಲ್ವಾ. ಸೊ ವೆಸ್ಟ್ ಸೈಡು ನೀವು ಈ ರೀಜನಲ್ಲಿ ನೋಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಸೆನೆಗಲ್ ಅಂತ ದೇಶ ಕಾಣ್ತಾಯಿದೆ, ಕರೆಕ್ಟ್ ಅಲ್ವಾ. ಸೊ ಸೆನೆಗಲ್ ಅಂತ ದೇಶ ಕಾಣ್ತಾಯಿದೆ. ಸೊ ಈ ಸೆನೆಗಲ್ ದೇಶದ ಒಳಗಡೆನೇ ನೀವು ಒಂದು ಗ್ರೀನ್ ಕಲರ್ ಕಂಟ್ರಿ ನಿಮಗೆ ಕಾಣ್ತಾ ಇರ್ಬೋದು, ಆಯಿತಾ. ಸೊ ಇಲ್ಲಿ ಸೆನೆಗಲ್ ಒಳಗಡೆನೇ ನಮಗೆ ಗ್ರೀನ್ ಕಲರ್ ದೇಶ ಇದೆ, ಕರೆಕ್ಟಾ. ಸೊ ಈ ಗ್ರೀನ್ ಕಲರ್ ದೇಶದ ಹೆಸರು ಬಂದ್ಬಿಟ್ಟು ಏನಾಗಿರುತ್ತೆ ಅಂತಂದರೆ ಗ್ಯಾಂಬಿಯಾ. ಸೊ ಗ್ಯಾಂಬಿಯಾ ಇದು ಗ್ರೀನ್ ಕಲರ್ ದೇಶ ಆಗಿರುತ್ತೆ. ಸೊ ಈಗ ಗ್ಯಾಂಬಿಯಾ ಮ್ಯಾಪ್ನ ನಾವು ನೋಡ್ಕೊಳ್ಳೋಣ. ಸೊ ಗ್ಯಾಂಬಿಯಾ ಬಂದ್ಬಿಟ್ಟು ಓವರಾಲು ಸೆನೆಗಲ್ ದೇಶದ ಒಳಗಡೆನೇ ಬರುವಂಥ ಒಂದು ದೇಶ ಇದು. ಲೆಫ್ಟ್ ಸೈಡ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಅಟ್ಲಾಂಟಿಕ್ ಓಷನ್ ಇದೆ. ಸೊ ಕಂಪ್ಲೀಟಾಗಿ ಝೂಮ್ ಮಾಡ್ಕೊಂಡಿರೋದ್ರಿಂದ ಈ ಥರ ಇರುವಂಥದ್ದು. ಸೊ ಗ್ಯಾಂಬಿಯಾ ಕಂಪ್ಲೀಟಾಗಿ ಒಳಗಡೆ ಹರಿಯುವಂಥದ್ದು ಯಾವುದು ರಿವರು ಅಂತಂದರೆ ಗ್ಯಾಂಬಿಯಾ ರಿವರ್ ಅಂತ. ರೀಸೆಂಟಾಗಿ ಇಂಡಿಯನ್ ಗೌರ್ಮೆಂಟ್ ಬಂದ್ಬಿಟ್ಟು ಗ್ಯಾಂಬಿಯಾ ಜೊತೆಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಸೈನ್ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. ಗ್ಯಾಂಬಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕಿಯಾಂಗ್ ವೆಸ್ಟ್ ನ್ಯಾಷನಲ್ ಪಾರ್ಕು ಕೂಡ ಇದರಲ್ಲಿ ನಾವು ನೋಡ್ಕೊಂಡಿರ್ಬೋದು. ಸೊ ಕಂಪ್ಲೀಟಾಗಿ ಇದು ಇಡೀ ದೇಶನೇ ಕಂಪ್ಲೀಟಾಗಿ ಸೆನೆಗಲ್ ದೇಶದೊಳಗಡೆನೇ ಇದು ಸರೌಂಡ್ ಮಾಡ್ಕೊಂಡಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಬಂಬೂ ಡೈವರ್ಸಿಟಿ ಬಗ್ಗೆ ಹೇಳಿದ್ದೆ ನಾನು. ಸೊ ಇದು ಬಂಬೂ ಡೈವರ್ಸಿಟಿ ಹೈಯೆಸ್ಟ್ ಇರುವಂಥ ದೇಶ ಯಾವುದು ಅಂತ ನಿಮ್ಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.